ಹಾಯ್ ಹಲೋ ನಮಸ್ಕಾರ. ವೀರಶೈವಾಸ್ ಕಿಚನ್ ಅಡುಗೆ ಪ್ರಿಯರಿಗೆ ಮತ್ತೊಮ್ಮೆ ಸ್ವಾಗತ. ಈ ದಿನ ನಾವು ಬಿಸಿಬೇಳೆ ಬಾತ್ ಹೇಗೆ ರುಚಿಯಾಗಿ ಮಾಡೋದು ಅಂತ ಕಲ್ತ್ಕೊಳ್ಳೋಣ. ಹಾಗೆ ಮೊದಲಿಗೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು 1.5 ಕಪ್ ಅಕ್ಕಿಯನ್ನು ತಗೊಂಡು ಚೆನ್ನಾಗಿ ತೊಳೆದು ಆ ನಂತರ ನೀರನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಎಲ್ಲ ರೀತಿಯ ತರಕಾರಿಗಳನ್ನು, ಅಂದರೆ ಬಿಸಿಬೇಳೆ ಬಾತ್ಗೆ ಬೇರೆ ಯಾವ ತರಕಾರಿಗಳ ಅವಶ್ಯಕತೆ ಇಲ್ಲ. ಮೇಯ್ನಾಗಿ ಕ್ಯಾರೆಟು, ಬೀನ್ಸು, ನವಿಲುಕೋಸು ಹಾಗೆ ಬಟಾಣಿ. ಈಗ ಕಡಲೆಕಾಯಿ ಬೀಜನ ನಾವು ಅದರಲ್ಲೇ ಕೂಗಿಸ್ಕೊಳ್ಳೋದ್ರಿಂದ ಸ್ವಲ್ಪ ರುಚಿ ಜಾಸ್ತಿ ಇರುತ್ತೆ. ಹಾಗೆ ಅರಿಶಿನ, ಆಲೂಗೆಡ್ಡೆ, ರುಚಿಗೆ ತಕ್ಕಷ್ಟು ಉಪ್ಪು, ಬಟಾಣಿ ಹಾಗೆ ತೊಳೆದ ತೊಗರಿಬೇಳೆ ಇವುಗಳನ್ನು ಹಾಕಿ ಕೂಗಿಸ್ಕೊಳ್ಳಿ. 3ರಿಂದ 4 ಕೂಗಿಸ್ಕೋಬೋದು, ಅಥವಾ 5 ಕೂಗಿಸ್ಕೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಯಾಕೆ ಅಂತಂದರೆ ಇದು ಚೆನ್ನಾಗಿ ಬೆಂದಷ್ಟು ಬಿಸಿಬೇಳೆ ಬಾತು ರುಚಿ ಇರುತ್ತೆ. ಹಾಗಂತ ತೀರಾ ಮುದ್ದೆ ಥರ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀರನ್ನು ಲಿಮಿಟ್ಸಲ್ಲಿ ಹಾಕ್ಕೊಂಡಿರ್ತೀರಲ್ಲ, ಹಾಗಾಗಿ ಅರಳಾಗೇ ಇರುತ್ತೆ. ಆ ನಂತರ ನಾವು ಮಾಡ್ಕೋಬೋದು. ಈಗ ನಂತರ ಒಂದು ಬಾಣಲಿ ತೆಗೆದುಕೊಳ್ಳೋಣ. ಅದಕ್ಕೆ 3ರಿಂದ 3 ಸ್ಪೂನು ಎಣ್ಣೆಯನ್ನು ತಗೋತೀನಿ. ಹಾಗೆ ಅದಕ್ಕೆ ಸಾಸಿವೆ, ಒಣಮೆಣಸಿಕಾಯಿ ಹಾಗೆ ಈರುಳ್ಳಿ, ಇಂಗು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು, ಹೊಂಬಣ್ಣ ಬರೋವರೆಗೆ. ಆ ನಂತರ ನಾವು ಕತ್ತರಿಸಿಟ್ಟಿರೋಂಥ ಟೊಮೊಟೊ ಹಣ್ಣು ಹಾಗೆ ದಪ್ಪಮೆಣಸಿಕಾಯಿ, ಒಗ್ಗರಣೆಗೆ ಸೇರಿದ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ಅಲ್ಲಿ ಕೂಗಿಸಿಟ್ಕೊಂಡಿರೋಂಥ ಎಲ್ಲ ತರಕಾರಿಗಳು ಚೆನ್ನಾಗಿ ಬೆಂದಿರೋದ್ರಿಂದ ಮತ್ತೆ ಇದು ಮಾಡಬೇಕಾಗಿಲ್ಲ. ನಂತರ ಹುಣಸೆ ರಸನ ಕೂಡ ಹಾಕಬೇಕು. ಏಕೆಂದರೆ ಟೊಮೊಟೊ ಹಾಕಿದರೂ ಹುಣಸೆ ರಸದ ರುಚಿ ಕೂಡ ಬೇರೆ ಆಗೇ ಬರುತ್ತೆ. ಹಾಗಾಗಿ ಹುಣಸೆ ರಸ ಕೂಡ ಹಾಕ್ಕೊಳ್ಳಿ. ಚೆನ್ನಾಗಿ ಕುದೀತಾ ಇದೆ, ಚೆನ್ನಾಗಿ ಬೇಯಬೇಕದು. ನಾನು ಆ್ಯಕ್ಚುಲಿ ದಪ್ಪಮೆಣಸಿಕಾಯಿನ ಒಗ್ಗರಣೆಯಲ್ಲೇ ಹಾಕಬೇಕಿತ್ತು, ಸ್ವಲ್ಪ ಮರ್ತಿದ್ರಿಂದ ಮತ್ತೆ ಆಮೇಲೆ ಹಾಕ್ತಾಯಿದ್ದೀನಿ. ಸೊ ದಪ್ಪಮೆಣಸಿಕಾಯಿ ಕೂಡ ಹಾಕ್ಕೊಳ್ಳಿ ಮೊದಲೇ ಒಗ್ಗರಣೆನಲ್ಲೇ. ಸೊ ಈಗ ಎಲ್ಲವೂ ಅದಕ್ಕೆ ಬೆಂದಿದೆ. ಇದಕ್ಕೆ ನಾವು ವಾಂಗಿಬಾತ್ ಪೌಡ್ರು ಮನೇಲೇ ಮಾಡ್ಕೋಬೋದು, ಅಥವಾ ಅಂಗಡಿಯಿಂದ ತಂದ್ಕೊಳ್ಳಿ. ಹಾಗೆ ರುಚಿಗೆ ಗೋಡಂಬಿ ಕೂಡ ಹಾಕ್ಕೊಳ್ಳಿ, ಟೇಸ್ಟ್ ಫ್ಲೇವರ್ ಚೇಂಜ್ ಆಗುತ್ತೆ. ವಾಂಗಿಬಾತ್ ಪೌಡ್ರನ್ನ ಹಾಕಿ ಚೆನ್ನಾಗಿ ಆಯಿಲಲ್ಲೇ ಬಾಯ್ಲ್ಡ್ ಮಾಡಿ ಆ ನಂತರ ನೀರನ್ನು ಹಾಕ್ಕೊಳ್ಳಿ. ನೀವು ಎಷ್ಟು ರೈಸ್ ಮಾಡ್ಕೊಂಡಿರ್ತೀರ ಆ ರೈಸನ್ನು ಹೊಂದ್ಕೊಳ್ಳೋಷ್ಟು ನೀರನ್ನು ಹಾಕ್ಕೊಳ್ಳಿ. ಏಕೆಂದರೆ ಅಲ್ಲಿ ಬೆಂದಿರೋದ್ರಿಂದ ಅಲ್ಲಿ ನೀರಿನಂಶ ಇರುತ್ತೆ. ಸೊ ಇದರಲ್ಲೂ ಕೂಡ ಒಂದು ಅರ್ಧದಷ್ಟು ಹಾಕ್ಕೊಂಡು ಆ ನಂತರ ಅದನ್ನು ಮಿಕ್ಸ್ ಮಾಡಿ. ನೀರನ್ನು ನಾವು ಹಾಕ್ಕೊಳ್ತಾ ಅದನ್ನು ಅದಕ್ಕೆ ತಂದ್ಕೋಬೇಕು. ಸೊ ತೀರಾ ತೆಳ್ಳಗೂ ಇರಬಾರ್ದು, ತೀರಾ ಗಟ್ಟಿಗೂ ಇರಬಾರ್ದು. ಸೊ ಹಾಗಾಗಿ ಮೀಡಿಯಮ್ ಹಂತದಲ್ಲಿ ನಾವು ಮಾಡ್ಕೋಬೇಕು. ಅಂದರೆ ನೀರನ್ನು ಮೀಡಿಯಮ್ ಆಗಿ ಹಾಕ್ಕೊಳ್ಳಿ. ಈಗ ನೋಡಿ ಚೆನ್ನಾಗಿ ಕುದಿ ಬಂದಿದೆ. ಈಗ ಕುದೀತಿರ್ಬೇಕಾದ್ರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಾವು ಬೇಯಿಸಿಟ್ಟಂಥ ಅನ್ನವನ್ನು ಇದಕ್ಕೆ ಹಾಕ್ತಾ ಸ್ವಲ್ಪವಾಗಿ ಹಾಕ್ತಾ ಕಲಿಸ್ಕೊಳ್ತಾ ಹೋಗಿ. ಏಕೆಂದರೆ ಒಂದೇ ಸತಿ ಹಾಕಿದ್ರೆ ಕೆಲವೊಮ್ಮೆ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪವಾಗಿ ಅನ್ನವನ್ನು ಹಾಕ್ಕೊಳ್ತಾ ಕಲಿಸ್ಕೊಳ್ತಾ ಬನ್ನಿ. ಸೊ ರೆಡಿ ಆಗ್ತಾ ಇದೆ ನೋಡಿ, ಬಣ್ಣ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಅನ್ನ ಈಗ ಇದ್ರ ಜೊತೆಯಲ್ಲಿ ಇದಾಗೋದ್ರಿಂದ ಇನ್ನೂ ಸ್ವಲ್ಪ ಮೃದುತ್ವ ಬರುತ್ತೆ. ನಿಮಗೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಿದೆ ಅಂತಂದರೆ ನೀರು ಹಾಕ್ಕೋಬೋದು. ನಾನು ಸ್ವಲ್ಪ ರೈಸನ್ನು ಜಾಸ್ತಿ ಮಾಡಿರೋದ್ರಿಂದ ಮೇಲೆ ಮತ್ತೆ ನೀರು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ನೀವು ರೈಸ್ ಕಮ್ಮಿಯಾಗಿ ಹಾಕಿದರೆ ನಿಮ್ಮ ಅಳತೆಗೆ ತಕ್ಕ ಹಾಗೆ ಮಾಡ್ಕೊಳ್ಳಿ. ಸಾಮಾನ್ಯ ಬಿಸಿಬೇಳೆ ಬಾತ್ ಅಂತಂದರೆ ನಾವು ಅಂದ್ಕೊಂಡಿರತಕ್ಕಂಥ ಅಳತೆಗಿಂತಲೂ ಸ್ವಲ್ಪ ಜಾಸ್ತಿನೇ ಆಗೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಅದು ನೀರು ಹಾಕಿದಷ್ಟು ಹೆಚ್ಚು ಆಗ್ತಾನೆ ಇರುತ್ತೆ. ಸೊ ಈಗ ರೆಡಿ ಇದೆ. ಇದಕ್ಕೆ ನಾವು ಒಣ ಕೊಬ್ಬರಿಯನ್ನು ಹಾಗೆ ಸ್ವಲ್ಪ ಬೆಲ್ಲವನ್ನು ಹಾಕಿ ನಾನು ಎಡಿಟ್ ಮಾಡುವಾಗ ಕಟ್ಟಾಗಿದೆ.
ಸೊ ಬೆಲ್ಲ ಕೂಡ ತುಂಬ ರುಚಿಯನ್ನು ಕೊಡುತ್ತೆ. ಹಾಗೆ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನೀವು ಹಾಕಿ. ಹಾಗೆ ನನ್ನ ಅಡುಗೆಗಳು ನಿಮ್ಗೆ ಇಷ್ಟವಾಗ್ತಿದೆಯಾ ಅಥವಾ ಯಾವುದಾದ್ರೂ ತಪ್ಪುಗಳನ್ನು ನಾನು ಮಾಡ್ತಿದ್ರೆ ದಯವಿಟ್ಟು ಅದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ಈ ರುಚಿಗಳ ಜೊತೆಗೆ ಹೊಸ ರುಚಿಗಳು ಯಾವುದಾದ್ರೂ ನಾನು ಮಾಡಬಹುದು ಅನ್ನೋಂಥದ್ದನ್ನು ನೀವು ಹಾಕಿದ್ರೆ ಖಂಡಿತ ನಾನು ಹಾಕ್ತೀನಿ. ಇದನ್ನು ನೀವು ಕೂಡ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ನೋಡಿ, ಮೇಲೆ ತುಪ್ಪ ಹಾಕಿ ಆನಂತರ ಬೂಂದಿ ಖಾರ ಹಾಕಿದ್ರೆ ಬಿಸಿಬೇಳೆಭಾತ್ ಪೂರ್ತಿ ಆಗೋದೇ ಇಲ್ಲ. ಸೊ ಹಾಗಾಗಿ ಮೇಲೆ ಬೂಂದಿ ಖಾರನ ಹಾಕ್ಕೊಂಡು ಸೌತೆಕಾಯಿ ಜೊತೆ ತಿಂತಾಯಿದ್ರೆ ಅದ್ಭುತವಾಗಿರುತ್ತೆ. ದಯವಿಟ್ಟು ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವೀರಶೈವಸ್ ಕಿಚನ್ ಕಡೆಯಿಂದ ಧನ್ಯವಾದಗಳು.